ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ರಾಜಕಾರಣದಲ್ಲಿ ಅಧಿಕಾರದ ಕುರ್ಚಿ ಕೈ ತಪ್ಪಿದಾಗ ಸ್ವಂತ ನೆರಳು ಕೂಡ ಜೊತೆಗೆ ನಿಲ್ಲೋದಿಲ್ಲ ಎನ್ನುವ ಮಾತಿದೆ. ಒಂದ್ ಕಾಲದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಅಹಂಕಾರದಿಂದ ಮೆರೆದಿದ್ದಂತಹ ಮಾಜಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರ ಸ್ಥಿತಿ ಈಗ ಅಕ್ಷರಶಃ ಅದೇ ಹಂತಕ್ಕೆ ತಲುಪಿದೆ. ರಾಜ್ಯದಲ್ಲಿ ಅಧಿಕಾರ ಕಳೆದುಕೊಂಡು ಮೂಲೆ ಗುಂಪಾಗಿರುವಂತಹ ದೀದಿಗೆ ಈಗ ರಾಷ್ಟ್ರ ರಾಜಕಾರಣದಲ್ಲೂ ಕೂಡ ಭಾರಿ ದೊಡ್ಡ ಬಿಗ್ ಶಾಕ್ ಎದುರಾಗಿದೆ. ತಾನು ಕಷ್ಟಪಟ್ಟು ಬೆಳೆಸಿದ ಸಂಸದರು ದೆಹಲಿಯಲ್ಲಿ ಏಕಾಏಕಿ ಕೈಕೊಟ್ಟು ಕಮಲ ಪಾಳೆಯದತ್ತ ಹೆಜ್ಜೆ ಹಾಕ್ತಾ ಇರುವ ಕರಾಳ ವಾಸ್ತವ ಇದೀಗ ಇಡೀ ದೇಶದ ಮುಂದೆ ಬಟಾ ಬಯಲಾಗಿದೆ. ಹೌದು, ತೃಣಮೂಲ ಕಾಂಗ್ರೆಸ್ ಅಂದ್ರೆ ಟಿಎಂಸಿ ಪಕ್ಷದ ಬರೋಬ್ಬರಿ 20 ಜನ ಸಂಸದರು ಇದೀಗ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಎನ್ಡಿಎ ಮೈತ್ರಿಕೂಟವನ್ನ ಸೇರಲು ಭಾರಿ ದೊಡ್ಡ ಮೆಗಾ ಪ್ಲಾನ್ ರೆಡಿ ಮಾಡಿದ್ದಾರೆ. ಬಂಗಾಳದ ನೂತನ ಮುಖ್ಯಮಂತ್ರಿ ಬಿಜೆಪಿಯ ಫೈರ್ ಬ್ರ್ಯಾಂಡ್ ನಾಯಕ ಸುವೇಂದು ಅಧಿಕಾರಿ ಅವರ ನೇತೃತ್ವದಲ್ಲಿ ನಡೆದಂತಹ ಈ ಭಾರಿ ದೊಡ್ಡ ಆಪರೇಷನ್ ಕಮಲ ಈಗ ದೀದಿಯ ಸಾಮ್ರಾಜ್ಯವನ್ನ ಕಂಪ್ಲೀಟ್ ಆಗಿ ಧೂಳಿಪಟ ಮಾಡಿದೆ. ಅಷ್ಟಕ್ಕೂ ಟಿಎಂಸಿಯ 20 ಜನ ಸಂಸದರು ಏಕಾಏಕಿ ಬಂಡಾಯ ಎದ್ದಿದ್ಯಾಕೆ? ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರಿಗೆ ಬಂಡಾಯ ಸಂಸದರು ಕೊಟ್ಟಿರುವಂತಹ ಸ್ಫೋಟಕ ಪತ್ರದಲ್ಲಿ ಏನಿದೆ? ಮಮತಾ ಬ್ಯಾನರ್ಜಿ ಮತ್ತು ಅಭಿಷೇಕ್ ಬ್ಯಾನರ್ಜಿ ಅವರು ದೆಹಲಿಯಲ್ಲಿದ್ದಾಗಲೇ ಭಾರಿ ದೊಡ್ಡ ಹೈಡ್ರಾಮಾ ನಡೆದಿದ್ದು ಹೇಗೆ? ಕೇಂದ್ರ ಸಚಿವ ಭೂಪೇಂದ್ರ ಯಾದವ್ ಅವರ ಜೊತೆ ನಡೆದಂತಹ ರಹಸ್ಯ ಸಭೆಯ ಅಸಲಿಗುಟ್ಟೇನು? ಈ ಬೆಳವಣಿಗೆಯಿಂದಾಗಿ ಇಂಡಿಯಾ ಒಕ್ಕೂಟಕ್ಕೆ ಆಗಿರುವಂತಹ ಭಾರಿ ದೊಡ್ಡ ಮುಖಭಂಗ ಎಂಥದ್ದು? ಬನ್ನಿ ಇವತ್ತಿನ ಎಕ್ಸ್ಕ್ಲೂಸಿವ್ ಡೀಟೇಲ್ ರಿಪೋರ್ಟ್ ನಲ್ಲಿ ಇಡೀ ದೇಶದ ನಿದ್ದೆಗೆಡಿಸಿರುವ ಈ ಟಿಎಂಸಿ ಪಕ್ಷದ ಬಂಡಾಯದ ಪ್ರತಿಯೊಂದು ಗುಟ್ಟನ್ನ ಎಳೆಯಾಗಿ ಬಿಚ್ಚಿಡೋಣ. ರಾಷ್ಟ್ರೀಯ ರಾಜಕಾರಣ ಮತ್ತು ಬಂಗಾಳದ ಭವಿಷ್ಯಕ್ಕೆ ಸಂಬಂಧಿಸಿದ ಈ ಸ್ಫೋಟಕ ಮಾಹಿತಿಯನ್ನ ಪ್ರತಿಯೊಬ್ಬ ಭಾರತೀಯನು ತಿಳಿದುಕೊಳ್ಳಬೇಕು. ಹೀಗಾಗಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ವಿಡಿಯೋವನ್ನ ಶುರು ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ಟಿಎಂಸಿಯ 20 ಸಂಸದರು ಮಮತಾ ಬ್ಯಾನರ್ಜಿ ಅವರನ್ನ ಬಿಟ್ಟು ಬಿಜೆಪಿಗೆ ಸೇರಿದ್ದು ಸರಿ ಅಂತ ನಿಮ್ಗನ್ಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಸ್ನೇಹಿತರೆ, ಈ ಭಾರಿ ದೊಡ್ಡ ರಾಜಕೀಯದ ಕ್ರಾಂತಿಯ ಅಸಲಿ ಕಥೆ ಅರ್ಥವಾಗಬೇಕಾದ್ರೆ ನೀವು ಮೊದಲು ಬಂಗಾಳದಲ್ಲಿ ಟಿಎಂಸಿ ಪಕ್ಷದ ಈಗಿನ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದು ಸುವೇಂದು ಅಧಿಕಾರಿ ಅವರು ಮುಖ್ಯಮಂತ್ರಿಯಾದ ತಕ್ಷಣವೇ ಟಿಎಂಸಿ ಪಕ್ಷ ಅಕ್ಷರಶಃ ಇಬ್ಬಾಗವಾಗಿತ್ತು. ರಾಜ್ಯದಲ್ಲಿ ಶಾಸಕರು ಕೈಕೊಟ್ಟ ಬೆನ್ನಲ್ಲೇ ಈಗ ದೆಹಲಿಯಲ್ಲಿ ಕೂತಿರುವಂತಹ ಟಿಎಂಸಿ ಸಂಸದರಿಗೂ ಕೂಡ ತಮ್ಮ ಭವಿಷ್ಯದ ಬಗ್ಗೆ ಭಾರಿ ದೊಡ್ಡ ಆತಂಕ ಶುರುವಾಗಿದೆ. ಮಮತಾ ಬ್ಯಾನರ್ಜಿ ಅವರ ಅಳಿಯ ಅಭಿಷೇಕ್ ಬ್ಯಾನರ್ಜಿ ಅವರ ಸರ್ವಾಧಿಕಾರಿ ವರ್ತನೆ ಮತ್ತು ಅಹಂಕಾರದಿಂದ ಬೇಸತ್ತಿದ್ದಂತಹ ಈ ಸಂಸದರು ಈಗ ಡೈರೆಕ್ಟ್ ಆಗಿ ಬಂಡಾಯದ ಬಾವುಟವನ್ನ ಹಾರಿಸಿದ್ದಾರೆ. ಕನಿಷ್ಠ 20 ಜನ ಬಂಡಾಯ ಸಂಸದರು ಈಗ ಟಿಎಂಸಿ ಪಕ್ಷಕ್ಕೆ ಗುಡ್ ಬೈ ಹೇಳಿ ಎನ್ಡಿಎ ಮೈತ್ರಿಕೂಟ ಸೇರಲು ಮುಂದಾಗಿದ್ದಾರೆ ಎನ್ನುವ ಬೆಚ್ಚಿ ಬೀಳಿಸುವ ಮಾಹಿತಿ ಹೊರಬಿದ್ದಿದೆ. ಈ 20 ಜನ ಸಂಸದರು ಕೇವಲ ಬಾಯಲ್ಲಿ ಹೇಳಿ ಸುಮ್ಮನೆ ಆಗಿಲ್ಲ, ಬದಲಾಗಿ ಅವರು ಕಾನೂನಿನ ಚೌಕಟ್ಟಿನಲ್ಲಿ ಬಹಳ ಪಕ್ಕಾ ಆದಂತಹ ಮೆಗಾ ಸ್ಕೆಚ್ ಹಾಕಿದ್ದಾರೆ. ಲೋಕಸಭೆಯ ಸ್ಪೀಕರ್ ಆಗಿರುವ ಓಂ ಬಿರ್ಲಾ ಅವರ ಕಚೇರಿಗೆ ತೆರಳಿದ ಈ ಬಂಡಾಯ ಸಂಸದರು ಡೈರೆಕ್ಟ್ ಆಗಿ ಒಂದು ಅಧಿಕೃತ ಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ತಾವು ತೃಣಮೂಲ ಕಾಂಗ್ರೆಸ್ ಪಕ್ಷದ ನಾಯಕತ್ವದ ಮೇಲೆ ವಿಶ್ವಾಸವನ್ನ ಕಳೆದುಕೊಂಡಿದ್ದೀವಿ, ನಮಗೆ ಎನ್ಡಿಎ ಒಕ್ಕೂಟವನ್ನ ಸೇರಲು ಅಧಿಕೃತ ಅನುಮತಿಯನ್ನು ಕೊಡಿ ಅಂತ ಪತ್ರದಲ್ಲಿ ಮನವಿಯನ್ನ ಮಾಡಿದ್ದಾರೆ. ಪಕ್ಷಾಂತರ ನಿಷೇಧ ಕಾಯ್ದೆಯ ಅಡಿಯಲ್ಲಿ ತಮ್ಮ ಸಂಸದ ಸ್ಥಾನ ರದ್ದಾಗದಂತೆ ತಡೆಯಲು 3/2 ಬಹುಮತದ ಲೆಕ್ಕಾಚಾರವನ್ನ ಇಟ್ಕೊಂಡೇ ಈ ಸಂಸದರು ಬಹಳ ಸೇಫ್ ಗೇಮ್ ಮಾಡಿದ್ದಾರೆ ಎನ್ನುವುದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಈ ಭಾರಿ ದೊಡ್ಡ ಆಪರೇಷನ್ ಕಮಲ ಕೇವಲ ಒಂದು ದಿನದಲ್ಲಿ ನಡೆದಿದ್ದಲ್ಲ, ಬದಲಾಗಿ ಇದರ ಹಿಂದೆ ಬಿಜೆಪಿ ಹೈಕಮಾಂಡ್ ನ ಭಾರಿ ದೊಡ್ಡ ರಣತಂತ್ರ ಅಡಗಿದೆ. ಬಂಡಾಯ ಟಿಎಂಸಿ ಸಂಸದರು ದೆಹಲಿಯಲ್ಲಿ ಕೇಂದ್ರ ಸಚಿವ ಮತ್ತು ಬಿಜೆಪಿಯ ಪ್ರಮುಖ ಸ್ಟ್ರಾಟಜಿಸ್ಟ್ ಭೂಪೇಂದ್ರ ಯಾದವ್ ಅವರ ಜೊತೆ ಒಂದು ಭಾರಿ ದೊಡ್ಡ ರಹಸ್ಯ ಸಭೆಯನ್ನು ನಡೆಸಿದ್ದಾರೆ ಎನ್ನುವ ಸ್ಫೋಟಕ ರಿಪೋರ್ಟ್ ಲಭ್ಯವಾಗಿದೆ. ಈ ಸಭೆಯಲ್ಲಿ ಮುಂದಿನ ಲೋಕಸಭಾ ಚುನಾವಣೆಯ ಟಿಕೆಟ್ ಹಂಚಿಕೆ, ಭವಿಷ್ಯದ ಮಂತ್ರಿಗಿರಿ ಮತ್ತು ಬಂಗಾಳದಲ್ಲಿ ಅವರ ಕ್ಷೇತ್ರಗಳ ಅಭಿವೃದ್ಧಿಯ ಬಗ್ಗೆ ಕಂಪ್ಲೀಟ್ ಡೀಲ್ ಫೈನಲ್ ಆಗಿದೆ ಎನ್ನಲಾಗ್ತಾ ಇದೆ. ಈ ಮೂಲಕ ಕಮಲಪಾಲಯವು ದೀದಿಯ ಕೋಟೆಯನ್ನ ಕಂಪ್ಲೀಟ್ ಆಗಿ ಉಡಿಸ್ ಮಾಡಿದೆ. ಈ 20 ಸಂಸದರ ಲಿಸ್ಟ್ ನಲ್ಲಿ ಯಾರೆಲ್ಲ ಇದ್ದಾರೆ ಎನ್ನುವ ಕುತೂಹಲ ಈಗ ಇಡೀ ದೇಶದ ಜನತೆಯಲ್ಲಿದೆ. ಮಾಧ್ಯಮಗಳ ವರದಿಯ ಪ್ರಕಾರ ಟಿಎಂಸಿಯ ಹಿರಿಯ ಲೋಕಸಭಾ ಸಂಸದ ಪ್ರಸೂತ್ ಬ್ಯಾನರ್ಜಿ ಅವರು ಈ ರಹಸ್ಯ ಸಭೆಯಲ್ಲಿ ಡೈರೆಕ್ಟ್ ಆಗಿ ಭಾಗವಹಿಸಿದ್ದಾರೆ. ಅದಷ್ಟೇ ಅಲ್ಲದೆ ಮಥುರಾಪುರ ಕ್ಷೇತ್ರದ ಸಂಸದ ಬಾಪಿ ಹಲ್ದಾರ್ ಕೂಡ ಈ ಬಂಡಾಯದ ಮುಂಚೂಣಿಯಲ್ಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ದಶಕಗಳ ಕಾಲ ದೀದಿಯ ಬಲಗೈ ಬಂಟನಾಗಿದ್ದ ಈ ನಾಯಕರು ಈಗ ಏಕಾಏಕಿ ಕಮಲದ ಕಡೆಗೆ ಮುಖ ಮಾಡಿರುವುದು ಟಿಎಂಸಿ ಪಕ್ಷದ ಅಡಿಪಾಯವನ್ನೇ ಕಂಪ್ಲೀಟ್ ಆಗಿ ಅಲುಗಾಡಿಸ್ತಾ ಇದೆ. ಈ ಇಡೀ ರಾಜಕೀಯ ಹೈಡ್ರಾಮಾದ ಅತಿ ರೋಚಕವಾದ ಮತ್ತು ಅಚ್ಚರಿಯ ವಿಚಾರ ಏನಂದ್ರೆ ಈ ಬಂಡಾಯದ ನಡೆಯ ಸಮಯ. ಯಾವಾಗ ಈ 20 ಜನ ಸಂಸದರು ಸ್ಪೀಕರ್ಗೆ ಪತ್ರ ಕೊಡ್ತಾರೋ ಅದೇ ಸಮಯದಲ್ಲಿ ಮಾಜಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಮತ್ತು ಅವರ ಅಳಿಯ ಅಭಿಷೇಕ್ ಬ್ಯಾನರ್ಜಿ ಅವರು ಇಬ್ಬರು ಕೂಡ ಇಂಡಿಯಾ ಒಕ್ಕೂಟದ ಒಂದು ಮೀಟಿಂಗ್ ಆಗಿ ದೆಹಲಿಯಲ್ಲಿ ಇರ್ತಾರೆ. ತಮ್ಮ ಸ್ವಂತ ನಾಯಕರು ದೆಹಲಿಯಲ್ಲಿರುವಾಗಲೇ ಅವರ ಮೂಗಿನ ಕೆಳಗೆ ಇಷ್ಟೊಂದು ಭಾರಿ ದೊಡ್ಡ ಬಂಡಾಯದ ಸ್ಫೋಟವಾಗಿದೆ ಅಂತಂದ್ರೆ ದೀದಿಗೆ ತಮ್ಮದೇ ಪಕ್ಷದ ಮೇಲೆ ಎಷ್ಟರ ಮಟ್ಟಿಗೆ ಹಿಡಿತ ತಪ್ಪಿದೆ ಅನ್ನುವುದು ಇಡೀ ಪ್ರಪಂಚಕ್ಕೆ ಜಗತ್ ಜಾಹೀರಾಗಿದೆ. ಇದು ದೀದಿಯ ಗುಪ್ತಚರ ವೈಫಲ್ಯದ ಅತಿ ದೊಡ್ಡ ನಿದರ್ಶನವಾಗಿದೆ. ಬಂಗಾಳದಿಂದ ದೆಹಲಿಗೆ ಶಿಫ್ಟ್ ಆಗಿರುವಂತಹ ಈ ಭಾರಿ ದೊಡ್ಡ ಬಂಡಾಯದ ಅಸಲಿ ರೂವಾರಿ ಬೇರ್ಯಾರೂ ಅಲ್ಲ, ಅದು ಬಂಗಾಳದ ನೂತನ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ. ಒಂದ್ ಕಾಲದಲ್ಲಿ ಮಮತಾ ಬ್ಯಾನರ್ಜಿ ಅವರ ಅತಿ ಆಪ್ತನಾಗಿದ್ದಂತಹ ಸುವೇಂದು ಅಧಿಕಾರಿ ಅವರಿಗೆ ಟಿಎಂಸಿ ಪಕ್ಷದ ಪ್ರತಿಯೊಂದು ನಾಡಿ ಮಿಡಿತವೂ ಕೂಡ ಚೆನ್ನಾಗಿ ಗೊತ್ತಿದೆ. ಬಂಗಾಳದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣ ಸುವೇಂದು ಅವರು ಟಿಎಂಸಿ ನಾಯಕರ ಅಸಮಾಧಾನವನ್ನ ಭಾರಿ ದೊಡ್ಡ ಮಟ್ಟದಲ್ಲಿ
ನಲ್ಲಿ ಕ್ಯಾಶ್ ಮಾಡ್ಕೊಂಡಿದ್ದಾರೆ. ಯಾರು ಅಭಿಷೇಕ್ ಬ್ಯಾನರ್ಜಿಯ ದರ್ಪದಿಂದ ಬೇಸತ್ತಿದ್ದಾರೋ ಅವರೆಲ್ಲರಿಗೂ ಕೂಡ ಬಿಜೆಪಿಯ ಬಾಗಿಲು ತೆರೆದು ಡೈರೆಕ್ಟ್ ಆಗಿ ಆಫರ್ ಕೊಟ್ಟಿದ್ದಾರೆ. ಸುವೇಂದು ಅವರ ಈ ಚಾಣಾಕ್ಷ ತಂತ್ರಗಾರಿಕೆಯ ಮುಂದೆ ದೀದಿಯ ಎಲ್ಲ ಆಟಗಳು ಕಂಪ್ಲೀಟ್ ಆಗಿ ಮಣ್ಣುಪಾಲಾಗಿದೆ. ಟಿಎಂಸಿ ಪಕ್ಷದಲ್ಲಿ ಇಷ್ಟೊಂದು ಭಾರಿ ದೊಡ್ಡ ಬಿರುಕು ಮೂಡಲು ಅಸಲಿ ಕಾರಣವೇ ಅಭಿಷೇಕ್ ಬ್ಯಾನರ್ಜಿ ಅವರ ಅಹಂಕಾರ ಮತ್ತು ಸರ್ವಾಧಿಕಾರಿ ವರ್ತನೆ. ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಹುದ್ದೆ ಸಿಕ್ಕ ತಕ್ಷಣ ಹಿರಿಯ ನಾಯಕರನ್ನ ಕಡೆಗಣಿಸುವುದು, ಹೈಪ್ಯಾಕ್ ನಂತಹ ಏಜೆನ್ಸಿಗಳನ್ನ ತಂದು ಹಳೆಯ ಹೋರಾಟವನ್ನ ಮೂಲೆಗುಂಪು ಮಾಡುವುದು ಅಭಿಷೇಕ್ ಅವರ ನಿತ್ಯದ ಕೆಲಸವಾಗಿತ್ತು. ಪಕ್ಷದ ಟಿಕೆಟ್ ಹಂಚಿಕೆಯಿಂದ ಹಿಡಿದು ಪ್ರತಿಯೊಂದು ನಿರ್ಧಾರದಲ್ಲೂ ಕೂಡ ತಮ್ಮದೇ ಪಾರುಪತ್ಯ ಇರಬೇಕು ಎನ್ನುವ ಅವರ ದರ್ಪವೇ ಇಂದು ಪಕ್ಷವನ್ನ ಈ ಕರಾಳ ಸ್ಥಿತಿಗೆ ತಂದು ನಿಲ್ಲಿಸಿದೆ. ಸ್ವಂತ ಅಳಿಯನ ಅಹಂಕಾರವೇ ದೀದಿಯ ಸಾಮ್ರಾಜ್ಯಕ್ಕೆ ಕೊಳ್ಳಿ ಇಟ್ಟಂತಾಗಿದೆ. ದೆಹಲಿಯಲ್ಲಿ ನಡೆದಂತಹ ಈ ಭಾರಿ ದೊಡ್ಡ ಬೆಳವಣಿಗೆ ಕೇವಲ ಟಿಎಂಸಿ ಪಕ್ಷಕ್ಕೆ ಮಾತ್ರ ಡ್ಯಾಮೇಜ್ ಮಾಡಿಲ್ಲ, ಬದಲಾಗಿ ಇದು ಇಂಡಿಯಾ ಒಕ್ಕೂಟಕ್ಕೆ ಆಗಿರುವಂತಹ ದೊಡ್ಡ ಮುಖಭಂಗವಾಗಿದೆ. ರಾಷ್ಟ್ರೀಯ ಮಟ್ಟದಲ್ಲಿ ನಾವು ಒಗ್ಗಟ್ಟಾಗಿದ್ದೇವೆ, ಮೋದಿಯವರನ್ನ ಕೆಳಗಿಳಿಸ್ತೀವಿ, ಎನ್ಡಿಎ ಸರ್ಕಾರವನ್ನು ಉರುಳಿಸ್ತೀವಿ ಅಂತ ಬೊಬ್ಬೆ ಹೊಡಿತಾ ಇದ್ದ ಇಂಡಿಯಾ ಒಕ್ಕೂಟದ ನಾಯಕರಿಗೆ ತಮ್ಮ ಸ್ವಂತ ಮನೆಯನ್ನೇ ಒಗ್ಗೂಡಿಸಿಕೊಂಡು ಹೋಗುವ ಯೋಗ್ಯತೆ ಇಲ್ಲ ಎನ್ನುವುದನ್ನ ಈ ಘಟನೆ ಸಾಬೀತುಪಡಿಸಿದೆ. ದೀದಿಗೆ ತಮ್ಮ ಸಂಸದರ ಮೇಲೆಯೇ ಹಿಡಿತವಿಲ್ಲ ಎಂದಾದ್ರೆ ಅವರು ದೇಶವನ್ನ ಹೇಗೆ ಮುನ್ನಡೆಸುತ್ತಾರೆ ಅಂತ ಬಿಜೆಪಿ ನಾಯಕರು ಡೈರೆಕ್ಟ್ ಆಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದು ವಿಪಕ್ಷಗಳ ನೈತಿಕ ದಿವಾಳಿತನವನ್ನ ತೋರಿಸ್ತಾ ಇದೆ. ಟಿಎಂಸಿ ಪಾಳ್ಯದಲ್ಲಿ ನಡೀತಾ ಇರುವಂತಹ ಈ ರಂಪಾಟವನ್ನು ನೋಡಿ ಅತಿ ಹೆಚ್ಚು ಸಂಭ್ರಮ ಪಡ್ತಾ ಇರೋದು ಬಿಜೆಪಿ ಹೈಕಮಾಂಡ್. ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ 100 ಸೀಟ್ಗಳನ್ನು ದಾಟುವ ಬಿಜೆಪಿಯ ಮೆಗಾ ಗುರಿಗೆ ಈ ಬಂಡಾಯ ಸಂಸದರು ಭಾರಿ ದೊಡ್ಡ ಶಕ್ತಿ ತುಂಬಲಿದ್ದಾರೆ. ಬಂಗಾಳದಲ್ಲಿ ಟಿಎಂಸಿ ಕಂಪ್ಲೀಟ್ ಆಗಿ ಒಡೆದು ಹೋದ್ರೆ ಅಲ್ಲಿನ 42 ಲೋಕಸಭಾ ಕ್ಷೇತ್ರಗಳಲ್ಲಿ ಕನಿಷ್ಠ 35 ಕ್ಷೇತ್ರಗಳನ್ನ ಬಿಜೆಪಿ ಕ್ಲೀನ್ ಸ್ವೀಪ್ ಮಾಡುವುದು 100% ಗ್ಯಾರಂಟಿ ಎನ್ನುವ ಲೆಕ್ಕಾಚಾರಗಳು ದೆಹಲಿಯಲ್ಲಿ ನಡೀತಾ ಇದೆ. ದೀದಿಯ ಪತನ ಕಮಲದ ಭಾರಿ ದೊಡ್ಡ ಉದಯಕ್ಕೆ ನೆರವಾದಂತಹ ರಾಜಮಾರ್ಗವನ್ನ ಸೃಷ್ಟಿ ಮಾಡ್ತಾ ಇದೆ. ಈ ಸಂಸದರು ಪಕ್ಷ ಬಿಡಲು ಮತ್ತೊಂದು ಪ್ರಮುಖ ಕಾರಣ ಅಂದ್ರೆ ಟಿಎಂಸಿ ಪಕ್ಷದ ಮೇಲೆ ಅಂಟಿಕೊಂಡಿರುವಂತಹ ಕಳಂಕ ಮತ್ತು ಭ್ರಷ್ಟಾಚಾರದ ಆರೋಪಗಳು. ಬಂಗಾಳದಲ್ಲಿ ನಡೆದಂತಹ ಕಲ್ಲಿದ್ದಲು ಹಗರಣ, ಶಿಕ್ಷಕ ನೇಮಕಾತಿ ಹಗರಣ ಮತ್ತು ಸಂದೇಶ್ ಖಾಲಿ ಹಗರಣದಂತಹ ಘಟನೆಗಳು ಟಿಎಂಸಿ ಪಕ್ಷದ ಇಮೇಜ್ ಅನ್ನ ಪಾತಾಳಕ್ಕೆ ತಳ್ಳಿದೆ. ಇಂತಹ ಭ್ರಷ್ಟ ಪಕ್ಷದಲ್ಲಿ ಮುಂದುವರೆದ್ರೆ ನಮ್ಮ ರಾಜಕೀಯ ಭವಿಷ್ಯವು ಕೂಡ ಕಂಪ್ಲೀಟ್ ಆಗಿ ನಾಶವಾಗುತ್ತೆ ಎನ್ನುವ ಭಾರಿ ದೊಡ್ಡ ಭಯ ಈ ಸಂಸದರನ್ನ ಕಾಡ್ತಾ ಇದೆ. ಹೀಗಾಗಿ ಅವರು ಮುಳುಗ್ತಾ ಇರುವ ಹಡಗಿನಿಂದ ಜಿಗಿದು ಬಿಜೆಪಿಯ ಸೇಫ್ ಝೋನ್ ಕಡೆಗೆ ಓಡಿ ಹೋಗ್ತಾ ಇದ್ದಾರೆ. ತಮ್ಮ ಸಂಸದರು ಕೈಕೊಟ್ಟ ತಕ್ಷಣವೇ ದೆಹಲಿಯಲ್ಲಿದ್ದಂತಹ ಮಮತಾ ಬ್ಯಾನರ್ಜಿ ಅವರು ಕಂಪ್ಲೀಟ್ ಆಗಿ ಕಂಗಾಲಾಗಿದ್ದು ತಕ್ಷಣವೇ ಸುಪ್ರೀಂ ಕೋರ್ಟ್ ನ ಪ್ರಮುಖ ಲಾಯರ್ ಗಳ ಜೊತೆ ತುರ್ತು ಸಭೆಯನ್ನು ನಡೆಸಿದ್ದಾರೆ. ಹೇಗಾದ್ರೂ ಮಾಡಿ ಈ ಬಂಡಾಯ ಸಂಸದರನ್ನ ಅನರ್ಹಗೊಳಿಸಲು ಪಕ್ಷಾಂತರ ನಿಷೇಧ ಕಾಯ್ದೆಯನ್ನ ಅಸ್ತ್ರವಾಗಿ ಬಳಸಲು ದೀದಿ ಪ್ಲಾನ್ ಮಾಡ್ತಾ ಇದ್ದಾರೆ. ಆದ್ರೆ 20 ಜನ ಸಂಸದರು ಅಂತಂದ್ರೆ ಅದು ಪಕ್ಷದ 3/2 ಬಹುಮತಕ್ಕೆ ಹತ್ತಿರವಾಗಿರೋದ್ರಿಂದ ಕಾನೂನಿನ ಕುಣಿಕೆಯಿಂದ ಅವರು ಸುಲಭವಾಗಿ ಪಾರಾಗುವ ಎಲ್ಲ ಲಕ್ಷಣಗಳು ಇವೆ. ದೀದಿ ಏನೇ ಲೀಗಲ್ ಡ್ರಾಮಾ ಮಾಡಿದ್ರು ಕೂಡ ಈ ಬಾರಿ ಅವರ ಕೈ ಕಂಪ್ಲೀಟ್ ಆಗಿ ಖಾಲಿಯಾಗಿದೆ ಎನ್ನುವುದು ವಾಸ್ತವ. ಸದ್ಯದ ಪರಿಸ್ಥಿತಿನ ನೋಡ್ತಾ ಇದ್ರೆ ಮಮತಾ ಬ್ಯಾನರ್ಜಿ ಅವರ ಮುಂದಿರುವಂತಹ ಎಲ್ಲಾ ದಾರಿಗಳು ಕಂಪ್ಲೀಟ್ ಆಗಿ ಬ್ಲಾಕ್ ಆಗಿವೆ. ರಾಜ್ಯದಲ್ಲಿ ಅಧಿಕಾರವಿಲ್ಲ, ಶಾಸಕರು ಕೈಕೊಟ್ಟಿದ್ದಾರೆ. ಈಗ ದೆಹಲಿಯಲ್ಲಿ ಸಂಸದರು ಕೂಡ ಎಸ್ಕೇಪ್ ಆಗ್ತಾ ಇದ್ದಾರೆ. ಇವೆಲ್ಲದರ ಜೊತೆಗೆ ಕೇಂದ್ರ ತನಿಖಾ ಸಂಸ್ಥೆಗಳ ಭಾರಿ ದೊಡ್ಡ ಕಂಗಾವಲು ಬೇರೆ ಇದೆ. ಈ ಎಲ್ಲ ಚಕ್ರ ವ್ಯೂಹದಿಂದ ದೀದಿ ಹೊರಬರುವುದು ಅಸಾಧ್ಯದ ಮಾತು ಅಂತಿದ್ದಾರೆ ರಾಜಕೀಯ ಪಂಡಿತರು. ಇದು ಮಮತಾ ಬ್ಯಾನರ್ಜಿ ಅವರ ರಾಜಕೀಯ ಭವಿಷ್ಯದ ಕಂಪ್ಲೀಟ್ ಶೂನ್ಯ ವ್ಯವಸ್ಥೆಯನ್ನ ತೋರಿಸ್ತಾ ಇದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಬಂಗಾಳದಲ್ಲಿ ದಶಕಗಳ ಕಾಲ ಏಕಚಕ್ರಾಧಿಪತ್ಯ ನಡೆಸಿದಂತಹ ಟಿಎಂಸಿ ಪಕ್ಷದಲ್ಲಿ ಈಗ ಶುರುವಾಗಿರುವ ಈ ಭಾರಿ ದೊಡ್ಡ ಬಂಡಾಯ ಕೇವಲ ಒಂದು ಸಣ್ಣ ಬಿಕ್ಕಟ್ಟಲ್ಲ, ಇದು ಮಮತಾ ಬ್ಯಾನರ್ಜಿ ಅವರ ರಾಜಕೀಯ ಸಾಮ್ರಾಜ್ಯದ ಕುಸಿತದ ಅಕ್ಷರಶಃ ಅಂತಿಮ ಅಧ್ಯಾಯವಾಗಿದೆ. ಅಧಿಕಾರ ಮತ್ತು ದುರಾಸೆಗಾಗಿ ನಡೆದಂತಹ ಕಚ್ಚಾಟದಲ್ಲಿ ಅಂತಿಮವಾಗಿ ಅಹಂಕಾರಕ್ಕೆ ಸೋಲಾಗಿದೆ. ಯುವ ನಾಯಕನ ಅಹಂಕಾರ ಮತ್ತು ಹಿರಿಯ ನಾಯಕರ ಆಕ್ರೋಶದ ನಡುವಿನ ಈ ಯುದ್ಧ ಬಂಗಾಳದಲ್ಲಿ ಕಮಲದ ಭಾರಿ ದೊಡ್ಡ ಉದಯಕ್ಕೆ ನಾಂದಿ ಹಾಡಿದೆ. ಸೊ ನಿಮ್ಗೇನನ್ಸುತ್ತೆ? ಮಮತಾ ಬ್ಯಾನರ್ಜಿ ಅವರ ಪಕ್ಷದ 20 ಜನ ಸಂಸದರು ಏಕಾಏಕಿ ಬಂಡಾಯ ಎದ್ದು ಎನ್ಡಿಎ ಮೈತ್ರಿಕೂಟ ಸೇರಲು ಮುಂದಾಗಿರುವುದು ದೀದಿಯ ಅಹಂಕಾರದ ಆಡಳಿತಕ್ಕೆ ಸಿಕ್ಕ ಅತಿ ದೊಡ್ಡ ಪೆಟ್ಟು ಅಂತ ನಿಮ್ಗನ್ಸುತ್ತಾ? ದೆಹಲಿಯಲ್ಲಿ ದೀದಿ ಇದ್ದಾಗಲೇ ಅವರ ಮೂಗಿನ ಕೆಳಗೆ ನಡೆದಂತಹ ಈ ಭಾರಿ ದೊಡ್ಡ ಆಪರೇಷನ್ ಕಮಲ ಸಿಎಂ ಸುವೇಂದು ಅಧಿಕಾರಿ ಅವರ ಅತಿ ದೊಡ್ಡ ಮಾಸ್ಟರ್ ಸ್ಟ್ರೋಕ್ ಅಂತ ನೀವು ಅನ್ಸುತ್ತಾ? ಈಗಲೇ ನಿಮ್ಮ ಅತ್ಯಂತ ಪ್ರಮುಖವಾದ ತಾರ್ಕಿಕ ಲೆಕ್ಕಾಚಾರ ಮತ್ತು ಪ್ರಾಮಾಣಿಕ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ತಿಳಿಸಿ ಮುಕ್ತವಾಗಿ ಚರ್ಚಿಸೋಣ. ಭಾರತದ ರಾಷ್ಟ್ರೀಯ ರಾಜಕಾರಣದ ಅಸಲಿ ಚಿತ್ರಣವನ್ನು ಎತ್ತಿ ಹಿಡಿಯುವ ಈ ಸ್ಫೋಟಕ ರಿಪೋರ್ಟ್ ಇಡೀ ದೇಶಕ್ಕೆ ತಲುಪುವಂತೆ ಹೆಮ್ಮೆಯಿಂದ ವಿಡಿಯೋವನ್ನು ನಿಮ್ಮ ವಾಟ್ಸ್ಆಪ್ ಫೇಸ್ಬುಕ್ ಗ್ರೂಪ್ ಗಳಲ್ಲಿ ಮರೆಯದೆ ಶೇರ್ ಮಾಡಿ. ಇದೇ ರೀತಿ ಆಡಳಿತಾತ್ಮಕ ಬದಲಾವಣೆಗಳು, ರಾಷ್ಟ್ರೀಯ ವಿಶ್ಲೇಷಣೆ ಮತ್ತು ಜಿಯೋಪೊಲಿಟಿಕ್ಸ್ ನ ನಿಷ್ಪಕ್ಷಪಾತ, ತ್ವರಿತ ಮತ್ತು ಅತ್ಯಂತ ಡೀಟೇಲ್ ಆದ ರಿಪೋರ್ಟ್ ಗಳಿಗಾಗಿ ನಿಮ್ಮ ನೆಚ್ಚಿನ ಫಸ್ಟ್ ಟ್ಯೂಬ್ ಯೂಟ್ಯೂಬ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಮತ್ತೊಂದು ಸ್ಫೋಟಕ ರಾಜಕೀಯ ಷಡ್ಯಂತ್ರದ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀವಿ. ಅಲ್ಲಿಯವರೆಗೂ ಎಚ್ಚರದಿಂದ ಇರಿ, ನಮ್ಮ ದೇಶದ ಪ್ರಜಾಪ್ರಭುತ್ವವನ್ನ ಬೆಂಬಲಿಸಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.